ಮಾಲೀಕರಾದಂಥ ವೆಂಕಟರಾಮಗುಪ್ಪ ಮತ್ತು ಕುಟುಂಬಸ್ಥರು, ವೆಂಕಟರಾಮನ ಸ್ವಾಮಿ ಮತ್ತು ಕುಟುಂಬಸ್ಥರು, ಅದೇ ಈಗ ಊರಿನ ಮುಖಂಡರಾದಂಥ ದೇವರಾಜು ಮತ್ತು ಹಿರಿಯ ಮುಖಂಡರುಗಳಿಗೆ ಸೇರಿಕೊಂಡು ಅದೇ ಜಮೀನು ಭೂ ಮಾಲೀಕರಿಂದ 107 ಅಂತ ಹೇಳಿ ಕೆಳಗಡೆ ಅದೇ ಜಾಗನ, ಖಾಲಿ ಜಾಗನ ಅವರಿಗೆ ಶುದ್ಧಕ್ರಯನ 2020ರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಆ ಜಾಗನೂ ಇಲ್ಲ, ನಮಗೆ ಈ ಜಾಗನೂ ಇಲ್ಲ. 125 ಕುಟುಂಬದವರು ವಿಷ ಕುಡಿಯೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಎಲ್ಲ ಬೀದಿ ಪಾಲಾಗ್ಬಿಟ್ಟಿದ್ದಾರೆ. ಕಡೆಯಲ್ಲಿ ವಿಷ ಕುಡಿಯುವಂತಹ ಮಟ್ಟಕ್ಕೆ ಕೂಡ ಬಂದಿರುವಂಥದ್ದು. ಇನ್ನು ಮಹಿಳೆಯರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಮನೆ ಕಟ್ಟೋದು ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಕನಸು. ಅದರಲ್ಲೂ ಸ್ವಂತ ಜಾಗ ತಗೊಂಡು ಮನೆ ಕಟ್ಟಬೇಕು ಅಂತ ಹೇಳಿ ಕಷ್ಟಪಟ್ಟಿರ್ತೀವಿ. ಈಗ ಏಕಾಏಕಿ ಬಂದು ಮನೆಯನ್ನ ಕೆಡೋಗ್ತೀವಿ ಅಥವಾ ನೀವು ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಮತ್ತೆ ಮನಸ್ಥಿತಿ ಸರ್? ನಾವು ಮನೆ ಕಟ್ಟಿಲ್ಲ 10 ವರ್ಷ ಆಯ್ತು ಸರ್. ಹೇಳ್ಬೇಕಂದ್ರೆ ನಮ್ಮ ಯಜಮಾನರು ಆರ್ಮಿಲಿ ಇದ್ದಿದ್ದು, ಅವರು ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು 23 ವರ್ಷ ದೇಶ ಸೇವೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಕುಟುಂಬಸ್ಥರು ಇವಾಗಲೂ ಹೋಗಿ ಫ್ಯಾಕ್ಟ್ರಿಲಿ ಬಾತ್ರೂಮ್ ತೊಳ್ಬಿಟ್ಟು ಇವಾಗಲೂ ಬರ್ತಾರೆ ಸರ್. ಬಾತ್ರೂಮ್ ತೊಳ್ಬಿಟ್ಟು ಬಂದು ಮಕ್ಕಳನ್ನ ಸಾಕೊಂಡು ಇನ್ನೂ ಸೈಟಿಗೆ ಕೊಟ್ಟಿರೋ ದುಡ್ಡು ಕಟ್ಟಕ್ಕಾಗದೆ ಖಾಲಿ ಮಾರಿ ಮಕ್ಕಳನ್ನ ಒಬ್ಬೊಬ್ಬರು ಬಂದು ಮನೆ ಹತ್ರ ಕೂತ್ಕೊಂಡು ಅಳ್ತಾರೆ. ನಾವು ಮಕ್ಕಳನ್ನ ಸಾಕೋಕ್ಕಾಗದೆ ಅತ್ತೆ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀವಿ ಅಂತೇಳಿ. ಒಬ್ರಿಗೊಂದು ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನಾವು ಒಂದು ಬೆಂಗಳೂರಲ್ಲಿ ಬಂದು ಏನೋ ಒಂದು ಚಿಕ್ಕದಾಗಿ ಪುಟ್ಟ ಮನೆ ಕಟ್ಕೊಂಡು ಬದುಕೋಣ ಆಸೆ ಇರುತ್ತೆ. ಆದರೆ ಇವರು ಇದಕ್ಕೆ ಏನಕ್ಕೂ ಸ್ಪಂದಿಸ್ತಾ ಇಲ್ಲ. ನಾವು ವಿಡಿಯೋಗೆ ಹೋಗಿ ನಮ್ಗೆ ಸಾಕಾಗ್ಬಿಟ್ಟಿದೆ. ನಮ್ಮದು ಚಪ್ಪಲಿನೇ ಸೌದೋಗ್ಬಿಟ್ಟಿದೆ ಸರ್. ಎಲ್ಲ ಗುಂಪು ಕಟ್ಕೊಂಡು ಹೋಗ್ತೀವಿ. ಅಲ್ಲಿ ಹೋದ ಅಧಿಕಾರಿಗಳು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಇರಲ್ಲ, ಅವ್ರು ಹೋಗಿ ಬೇರೆ ಜಾಗದಲ್ಲಿ ಕೂತಿರ್ತಾರೆ. ನಾವು ಎಷ್ಟು ಸಲ ಅರ್ಜಿ ಕೊಟ್ಟಿದ್ದೀವಿ ಅಂತ ಹೇಳಿ ಲೆಕ್ಕನೇ ಇಲ್ಲ. ಅದಕ್ಕೆ ಏನಕ್ಕೆ ಅದಕ್ಕೆ ಸ್ಪಂದಿಸೋದೇ ಇಲ್ಲ ಸರ್. ನಾವು ಬಂದು ಸುಮಾರು ಸಲ ಜಾಗ ಪರಿಶೀಲನೆ ಮಾಡಿ ಡೆವಲಪ್ಮೆಂಟ್ ಆಗಿದ್ರೆ ಅದನ್ನ ಪರಿಶೀಲನೆ ಮಾಡಿ ಬಿಟ್ಕೊಡಿ. ನಾವು ಬೆಟರ್ಮೆಂಟ್ ಚಾರ್ಜ್ ಎಷ್ಟು ಕಟ್ಟಬೇಕು ಅದಕ್ಕೆ ನಾವು ಎಲ್ಲರೂ ರೆಡಿ ಇದ್ದೀವಿ ಸರ್. ಒಂದು ಕಂತು ಪ್ರಕಾರ ಮಾಡಿಕೊಟ್ರೆ ಕಟ್ಕೊಂಡು ನಮ್ಮ ಜಾಗನ ನಮಗೆ ಕೊಟ್ಟರೆ ಸಾಕು ಸರ್. ಇಲ್ಲಾಂದರೆ ನಾವೆಲ್ಲರೂ ರೆಡಿ ಇದ್ದೀವಿ. ಬೇಕಾದ್ರೆ ವಿಷ ಕೊಟ್ಟಿಲ್ಲ, ಎಲ್ಲರೂ ವಿಷ ತೊಗೊಂಡ್ಬಿಟ್ಟು ಎಲ್ಲ ವಿಡಿಯೋ ಮುಂಚೆನೇ ಹೋಗಿ ಎಲ್ಲ ಇದು ಮಾಡ್ಕೊಳ್ತೀವಿ ಸರ್. ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಥಿತಿ ಹಾಳಾಗಿದೆ ಸರ್. ಈಗ ಪ್ರಮುಖವಾಗಿ ಒಂದು ಕಡೆಯಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಮತ್ತೆ ಎಲ್ಲೋ ಒಂದು ಕಡೆಯಲ್ಲಿ ಬದುಕಿಗೆ ಇದ್ದಂತಹ ಒಂದು ದಾರಿ ಕೂಡ ಮುಚ್ಚಿದ ಹಾಗೆ ಕಾಣಿಸ್ತಾ ಇದೆ. ಮುಂದಿನ ನಡೆಯನ್ನು, ಮುಂದಿನ ಹೋರಾಟ ಯಾವ ಮಟ್ಟದಲ್ಲಿ ಸರ್? ಒಂದು ಉಗ್ರವಾಗಿ ಹೋರಾಟ ನಡೆಸಬೇಕಾಗತ್ತೆ. ಯಾಕಂದರೆ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ನೀವು ಪೂರ್ವಾಭಿವೃದ್ಧಿ ಶುಲ್ಕ ಕಟ್ಟಿಸ್ಕೊಂಡು ಇದನ್ನು ಬಿಟ್ಕೊಡಿ ಅಂದರೆ 4 ತಿಂಗಳು ಟೈಮ್ ಕೊಡಬೇಕು. ಅದಕ್ಕೂ ಕ್ಯಾರೆ ಅಂದಿಲ್ಲ ಇವರು. ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂದರೆ ಜಾಗನೇ, ಈಗ ರೈತರು ಏನು ಈ ಜಾಗ, ಈಗ ನಿಮಗೆ ಇಲ್ಲಿ ಮನೆಗಳು ಕಾಣಿಸ್ತಾ ಇದೆಯಲ್ಲ, ಈ ಜಾಗನ ನಮ್ಮ ಜಮೀನು ಅಂತ ವಿವೇಚನೆ ಮಾಡಿ ಮಾರಾಟ ಮಾಡಿದ್ದಾರೆ. ತದನಂತರ 2008ರಿಂದ BDA ಇದ್ದರೂ ಕೂಡ ಈಗ 2022ರಲ್ಲಿ ಇಲ್ಲಿನ ಸ್ಥಳೀಯ ಅಧ್ಯಕ್ಷರಾಗಿದ್ದ, ಪಂಚಾಯತಿ ಅಧ್ಯಕ್ಷರಾಗಿದ್ದಂಥ ದೇವರಾಜನ್ ಅವ್ರಿಗೆ ಅಗ್ರಿಮೆಂಟ್ ಹಾಕ್ಕೊಟ್ಟು ಆ ಅಗ್ರಿಮೆಂಟ್ ಮೇಲೆ ಕೋರ್ಟ್ಗೆ ಹೋಗಿ 3 ತಿಂಗಳಲ್ಲಿ ಕೋರ್ಟಿಂದ ಆರ್ಡರ್ ಮಾಡಿಸ್ಕೊಂಡ್ಬಂದು ಅವರು ಇವಾಗ ಇದ್ರ ಕೆಳಗಡೆ ಏನು ಜಾಗ ಇದೆ, ಖಾಲಿ ಜಾಗ ಇದೆ, ಅದನ್ನು ಸ್ಕೆಚ್ ಮಾಡಿಸ್ಬಿಟ್ಟು ಇದು 107ನೇ ಸರ್ವೆ ನಂಬರ್ ಅಂತ ಸರೆಂಡರ್ ಮಾಡಿ ಅಂದಾಜು 36,000 ಚದರ ಅಡಿ ಡೆವಲಪ್ಡ್ ಜಾಗನ